ಸ್ಕ್ರೀನ್ ಮೇಲೆ ಬರ್ತಿರೋಂಥ ನಂಬರ್ಗೆ ಸ್ಕ್ರೀನ್ಶಾಟ್ ತೆಗೆದು ಖಂಡಿತವಾಗ್ಲೂ ಕೂಡ ವಾಟ್ಸಪ್ ಮಾಡಿರಿ. ನಾರ್ಮಲ್ ಕಾಲ್ ಅಲೋ ಇರೋಂಗಿಲ್ಲ. ಸೊ ಫ್ರೆಂಡ್ಸ್ ಬರ್ರಿ, ನಿನ್ನೆ ಎಲ್ಲ ನಾನು ಮೊನ್ನೆ ಬ್ಲಾಗ್ ಹಾಕಿದ್ದೆ, ನಿನ್ನೆ ವಿಡಿಯೋ ಹಾಕೋದಕ್ಕಾಗಲಿಲ್ಲ. ಯಾಕಂದ್ರೆ ಫುಲ್ ಬ್ಯುಸಿಯಾಗಿಬಿಟ್ಟೆ. ತುಂಬ ಆರ್ಡ್ರಸ್ ಬರ್ತಾಯಿದ್ದಾವೆ. ಮತ್ತು ನಾನು ಪೋಸ್ಟಿಗೆಲ್ಲ ಹೋಗಿ ಬಂದು ತುಂಬಾ ಸ್ವಲ್ಪ ಸ್ಟ್ರೆಸ್ ಆಗಿಬಿಡ್ತು. ಕಾಲು ನೋವು ತುಂಬ ಐತ್ರಿ. ಲೆಫ್ಟ್ ಸೈಡ್ ಯಾಕೋ ತುಂಬ ವೇಟ್ ಅಂತ ಫೀಲ್ ಆಗುತ್ತೆ. ಕಾಲು ಸಿಕ್ಕಾಪಟ್ಟೆ ನೋವು ಬರ್ತೈತಿ. ಹಾಗಾಗಿ ನನಗೆ ಎಡಿಟಿಂಗ್ ಮಾಡೋಕ್ಕೂ ಕೂಡ ಸೊಗಸಾಗಲಿಲ್ಲ. ಹಾಗಾಗಿ ನಾನು ವಿಡಿಯೋನ ಅಪ್ಲೋಡ್ ಮಾಡೋದಕ್ಕಾಗಲಿಲ್ಲ. ಸೊ ನೆಕ್ಸ್ಟ್ ಪಾರ್ಟ್ 2 ಅಂತಲೇ ಹೇಳ್ಬೋದು. ನಾನು ಜರ್ನಿ ಮಾಡ್ಕೊಂಡು ಬಂದಿದ್ದು, ಮರುದಿನ ಕೆಲಸ, ಮತ್ತು ಪೋಸ್ಟಿಗೆ ಅಡ್ಡಾಡೋದು, ಆರ್ಡರ್ ತೊಗೊಳೋದು, ಎಲ್ಲ ಬರ್ಕೊಳೋದು, ಸೊ ಎಲ್ಲ ಮೆಸೇಜಿಗೆ ರಿಪ್ಲೈ ಕೊಡೋದು, ವಾಯ್ಸ್ ಕಾಲು ಕೂಡ ಅಟೆಂಡ್ ಮಾಡ್ತಾಯಿದ್ದೀನಿ. ಹಾಗಾಗಿ ಸ್ವಲ್ಪ ಸ್ಟ್ರೆಸ್ಸಾಗಿ ವಿಡಿಯೋ ಅಪ್ಲೋಡ್ ಮಾಡಿಲ್ಲ. ಖಂಡಿತ ಯಾರಿಗಾದರೂ ಮಂಗಲಚೇನ್ ಬೇಕಿದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋಂಥ ನಂಬರ್ಗೆ ವಾಟ್ಸಪ್ ಮಾಡಿ. ಯಜಮಾನಪ್ಪ ಮುಕ್ಕೊಂದಾರ್ರಿ, ಪಾಪ ರೆಸ್ಟ್ ಮಾಡಕತ್ತಾರ ಅವರು. ಈ ಮೇಡಮ್ ಅವರು ಹೋಮ್ವರ್ಕ್ ಮಾಡಕತ್ತಾರ. ಈ ಅಣ್ಣರದ್ದು ಆಲ್ರೆಡಿ ಹೋಮ್ವರ್ಕ್ ಆಗೈತಿ. ಲಾಸ್ಟ್ ವಿಡಿಯೋದಾಗ ನಿಮ್ಗೆ ಹೇಳಿದ್ದೆ ಫ್ರೆಂಡ್ಸ, ಏನೇನು ತಂದಿನಂತ ತೋರಿಸ್ತೀನಿ ಅಂತೇಳಿ. ಹೊಸ ಸ್ಟಾಕ್ ಹಾಕ್ಸಿದ್ರಿ ಮಂಗಲ ಚೈನ. ಸೊ ಬೇಗ ಬುಕ್ಕಿಂಗ್ ಮಾಡ್ಕೋರಿ. ಅವೆಲ್ಲ ಏನೋ ಚೆಕ್ ಮಾಡೋದವ್ರಿ. ಆಲ್ರೆಡಿ ಆರ್ಡ್ರ್ ಆಗಕತ್ತಾವು, ಸ್ಟಾರ್ಟ್ ಆಗ್ಯದ ಆರ್ಡ್ರು. ನನ್ನ ಹತ್ರ ಈಗ ಅದನ್ನೆಲ್ಲ ಪ್ಯಾಕಿಂಗ್ ಮಾಡೋಕೆ ಹಾಳೆಗಳಿಲ್ಲ. ಅದಕ್ಕಂತೇಳಿ ಹೋಗಿ ತೊಗೊಂಡು ಬರ್ತೀನಿ ಸದ್ಯಕ್ಕೆ. ಬಾರೋ ಪ್ಯಾಕಿಂಗ್ ಕವರ್ ಮನೆಗೆ ಪಟ್ಟದೇಸಿ ದುಕಾನ್ ಬಂದು ಹೋತೆ. ಬಾ ಬಂದೇ ಬರತ್ತಿ ಚಂತನ ಏನು ಮಾಡಿದಿ? ಈಗ ಏನ್ರ ಕೆಲಸ ಹೇಳ್ತೇನೆ ಜೋರು ಅಭ್ಯಾಸ. ಬಾರೋ ಪ್ಯಾಂಟ್ ಮ್ಯಾಗರ್ಸ್ಬೋದು. ಬಬುಲ್ಸ್ ಮತ್ತು ಕ್ಯಾರಿ ಬ್ಯಾಗು ಕಲಿಯಾಗಿವ್ರಿ. ಎಷ್ಟೆಷ್ಟು ಬೇಕು ಅಷ್ಟೇ ತರ್ತೀನಲ್ಲ ನಾನು. ಅದಕ್ಕಂತೇಳಿ ನಂದು ಕರೆಕ್ಟ್ ಅಪ್ಪನ ಮಗ ಇವ ತಿಪ್ಪ. ಬಾ ಜರ್ನಿ ಮಾಡ್ಬಂದು ಫುಲ್ ಸುಸ್ತಾಗೈತ್ರಿ. ಸ್ವಲ್ಪ ರೆಸ್ಟ್ ಮಾಡ್ಬೇಕಂದ್ರೆ ಸದ್ಯಕ್ಕೆ ಬ್ಯುಸಿ ಆಯ್ತು. ಈ ಕಡೆ ಬಾ, ಹೊಡಿತ್ನಾಣಿಂಗನ ಬಾ ಸೀದಾ. ಪ್ಯಾಂಟುನಿಗಿಲ್ಲೇ ಬರ್ತೀನಿ ಅನ್ನಕತ್ತ ನಾವು ಮಗ. ಹೋಗೋಣ ಬರ್ರಿ. ಇಲ್ಲಿನ ಮಳೆ ಬಂದೆಲ್ಲ ನೋಡ್ರಿ ರೋಡಲ್ಲಿ ಹಂಗಾಗೈತಿ. ನಿಂದ್ರು ಓಡಬೇಡ ಮುಂದಕ್ಕೆ. ನನ್ನ ಕೈ ಹಿಡ್ಕೊ ಅಣ್ಣ. ದೊಡ್ಡ ಹಿರೇ ಮನುಷ್ಯ ಇದ್ದಂಗೆ ಓಡ್ತಾ ನೋಡ್ರಿ ಹಂಗೆ. ನೋಡ್ರಿ ಈ ಥರ ನಂದು ರೂಟೀನ್ ಇರ್ತೈತಿ. ಫುಲ್ ಬ್ಯುಸಿ ಲೈಫ್, ಬ್ಯುಸಿ ಶೆಡ್ಯೂಲ್ಡ್. 0ಲಿಂದ 100ಕ್ಕೆ ಹೋಗ್ಬಿಟ್ಟೈತಿ ನಂದಂತರು. ಈಗ ಫುಲ್ಲು ಜರ್ನಿ ಮಾಡಿ ಸುಸ್ತಾಗೈತ್ರಿ. ಪಾಪ ಮಮ್ಮಿನೂ ನಾಗೂರಿಗೆ ಹೋಗ್ಯಾರ ರತ್ನನ ಬಲ್ಲಿ. ಎದ್ದು ಮನೆ ಕೆಲಸ ಮುಗಿಸ್ಕೊಂಡು ಇವ್ರಿಗೆಲ್ಲ ಬುತ್ತಿ ಅಂದ್ರೆ ಊಟಕ್ಕೆಲ್ಲ ಮಾಡಿಟ್ಟು ಹೋಗಿ ಬಂದು ಈಗ ಮತ್ತೆ ಈ ಕಡೆ ಕೆಲಸ ಬರಲಾಗತ್ತಿ. ನಾನು ಭಾಳ ಪ್ರೆಷರ್ ಆಗಕತ್ತೈತಿ ಇತ್ತೀಚೆಗೆ ಕೆಲಸ. ಇವಾಗ 4 ದುಡ್ಡು ಬರ್ತಾವ್ರಿ, ಮಾಡ್ಬೇಕಂತ ಮಾಡಕತ್ತಿದ್ದು. ನಮಗೇನು ಯಾರ್ದು ಫೋರ್ಸ್ ಇಲ್ಲ, ಬಟ್ ನಾವು ತಿಳ್ಕೊಂಡು ಮಾಡ್ತೀವಿ ಅಷ್ಟೇ. ನಮ್ಮಂತರಿಗೆ ಸುಮಾರು ಜನ ಮತ್ತು ಏನಂತೀರಿ ಜಾಸ್ತಿ ಯಾರು ಕೇಳ್ತಾರಲ್ಲ ಅದೇ ಒಮ್ಮೊಮ್ಮೆ ತಪ್ಪಾಗ್ಬಿಡುತ್ತೆ. ಅತಿಯಾಗಿ ಯಾರ್ದು ಕೇಳಬಾರ್ದ್ರಿ. ನಮ್ಮದು ಲೈಫ್ ಇರ್ತೈತಿ, ನಮ್ಮದು ಜೀವನ ಇರ್ತೈತಿ. ನಾವು ಯಾವುದಕ್ಕೂ ಹಾಳು ಮಾಡಲ್ಲ. ಚಂದ ಹಿತ ಸಂಸಾರ ಮಾಡ್ತೀವಿ. ಪ್ರತಿಯೊಂದಕ್ಕೂ ಎಲ್ಲರ ತಳಕ್ಕೆ ಕುಣಿಯೋ ಥರ ನಮ್ಮ ಜೀವನ ಇರಬಾರ್ದು. ನಮ್ಮ ಜೀವನನೂ ಹೆಂಗಿರ್ಬೇಕು ಹೆಂಗಿಲ್ಲ ಅನ್ನೋದೊಂದು ವಿಚಾರ ಮಾಡೋ ಶಕ್ತಿ ನಮಗೂ ಬೇಕು. ಕಾಲು ಬಿಟ್ಟು ಕತ್ತಿ ಹಂಗೆ ಗಂಡನ ರೊಕ್ಕ ತೊಗೊಂಡು ಮಜ್ಜೆ ಮಾಡೋ ಹೆಣ್ಮಕ್ಳಿಗೆ ಯಾರು ಹೇಳಕ್ಕೆ ಹೋಗಲ್ರಿ ಅಂಥವ್ರಿಗೆ. ನಮ್ದು ರೊಕ್ಕ ತೊಗೊಂಡು ನಾವು ಖರ್ಚು ಮಾಡ್ಕೊಳಂಗಿಲ್ಲ. 100 ರೂಪಾಯಿ ಏನಾರು ಖರ್ಚಾದ್ರೆ ಹೋಲ್ ಬಿಡು, ಮನೆಗೆ ಒಂದು ಕಾಯಿಪಲ್ಯಾರ ಆಗುತ್ತಾ, ಮಕ್ಳಿಗೆ 2 ಬುಕ್ ಹಾಕೋಂತ ನಾವು ವಿಚಾರ ಮಾಡ್ತೀವಿ. ನಮ್ಮಂಥವ್ರಿಗೇ ಹೇಳೋದು ಭಾಳ. ಏನು ಮಾಡ್ತೀರಿ? ಹೋಗೋಣಂತ ಬರ್ರಿ ಫ್ರೆಂಡ್ಸ್. ಸರಿಯಪ್ಪ.
ಸೀರೆ ಇದ್ದಿದ್ದು ಎಲ್ಲಕ್ಕಿಂತ ದೊಡ್ಡ ಸೈಜ್ ತೊಗೊಂಡೈತ್ರಿ. ಅದ್ರಾಗ ಇವು ತೊಗೊಂಡಿನಿ ತಾಳೆ ಸರ ಪ್ಯಾಕಿಂಗ್ ಮಾಡಕ್ಕೆ. ಬಬಲ್ಸ್ ತೊಗೊಳತ್ತಿ ನೋಡ್ರಿ. ಇಲ್ಲಿ ಕಾರ್ನರಿಗೆ ಹೋಯ್ತು, ನವೇಪೇಟೆಗೆ ಹೋಗೋ ರೋಡಿಗೆ ಕಾರ್ನರಿಗೆ ಬರ್ತಿದೆ. ಮಳೆ ಬಂದೈತಿ, ಜನರ ಓಡಾಡಿ ಸ್ವಲ್ಪ ಕಡಿಮೆ ಆಗೈತಿ. ಬಡ ಬಡ ತೊಗೊಂಡು ಮನೆಗೆ ಹೋಗಂತೀವಿ ಸದ್ಯಕ್ಕೆ. ನೋಡಿ ಫ್ರೆಂಡ್ಸ್, ಸದ್ಯಕ್ಕೆ ನೋಡ್ರಿ ಬಂದ ತಕ್ಷಣನೇ ಇವೆರಡು ಬುಕ್ಕಿಂಗ್ ಆದವು ನೋಡ್ರಿ. ಅದಕ್ಕೆ ಹೋಗಿ ಅರ್ಜೆಂಟ್ನ ಈಗ ಕವರ್ ತೊಗೊಂಡು ಬಂದೆ. ಸೀರೆ ಇದ್ದು ಇದ್ರದ್ದು ಇದ್ದಿದ್ದಿಲ್ಲ, ಮಂಗಲ ಸರದ್ದು, ಯಾಕಂದ್ರೆ ಸ್ಟಾಕ್ ಇದ್ದಿದ್ದಿಲ್ಲ ಅಂತೇಳಿ ನಾನು ಅವು ತರಿಸಿದ್ದಿಲ್ಲ. ಸೊ ಹಾಗಾಗಿ ಬಂದ ತಕ್ಷಣ ಇವೆರಡು ಕೂಡ ಬುಕ್ಕಿಂಗ್ ಆದವು. ನಾಳೆ ನಾಡ್ದು ಅನ್ನೋಷ್ಟೊತ್ತಿಗೆ ಇವೆಲ್ಲ ಕ್ಲಿಯರ್ ಆಗ್ತಾವು. ಯಾಕಂದ್ರೆ ನಾನು ಇನ್ನೂ ಹೆವಿ ಹೆಚ್ಚಿಂದು ಹಾಕೋದಾಗಿತ್ತು. ನನ್ನ ಬಜೆಟ್ ನೋಡ್ಕೊಂಡು ನಾನು ಮಾಡ್ತೀನಿ ರೀ ಫ್ರೆಂಡ್ಸ್. ಹಾಗಾಗಿ ಯಾಕಂದ್ರೆ ಸೀರೆ ಸ್ಟಾಕನ್ನು ಕೂಡ ಇನ್ನೂ ಹಬ್ಬದೊಳಗೆ ಸೇಲ್ ಆಗಲಿಲ್ಲ, ನಿಧಾನವೇ ಪ್ರಧಾನ. ಸೊ ಆ ಕಾರಣಕ್ಕಾಗಿ ಕಡಿಮೆ ರೇಟಿಗೆ ಕೊಡ್ತೀನಿ ರೀ ಫ್ರೆಂಡ್ಸ್. ಪ್ರೀಮಿಯಂ ಕ್ವಾಲಿಟಿ ಅದಾವು. ನಾನು ಆಲ್ರೆಡಿ ವೇರ್ ಮಾಡ್ತಾ ಇದ್ದೀನಿ. ಶಾರ್ಟ್ ಕೂಡ ನಾನು ವೇರ್ ಮಾಡ್ತಾ ಇದ್ದೀನಿ, ಡೈಲಿ ವೇರ್ ಮಾಡತ್ತೀನಿ, ಚೆನ್ನಾಗಿನೇ ಬರ್ತೈತಿ. ಬಟ್ ಲಾಂಗ್ ಯಾರು ಡೈಲಿ ವೇರ್ ಮಾಡೋರು ಇರಂಗಿಲ್ಲ. ಸೊ ದಿನ ಹಾಕೊಂಡು ಕೂಡ ನೀರಾಗ ಪರಾಗ ಹಾಕ್ಬೇಡ್ರಿ, ಜಾಸ್ತಿ ವರ್ಷ ತಾಳಕೆ ಬರ್ತಾವು. ಹಾಗಾಗಿ ಅದನ್ನೆಲ್ಲ ಫೋಟೋ ಗಿಟ ತೆಗೆದು ಎಲ್ಲ ಅಪ್ಡೇಟ್ ಕೊಡ್ಬೇಕ್ರಿ. ಗ್ರೂಪ್ನಾಗ ಎಲ್ಲಾನು ಕೂಡ ಹಾಕ್ತೀನಿ. ಇದಾಯ್ತು. ಆಮೇಲೆ ಈ ಸ್ವಲ್ಪ ಅರಿಬದವ್ರಿ ಫ್ರೆಂಡ್ಸ, ಮನೆ ಇದಕ್ಕೆ ಗೋವಾಕ್ ಹೋದಾಗ ಸರ್ವರ್ ಮಾಡಿದ್ರು, ಅಲ್ಲೇ ಬಿಟ್ಟು ಬಂದಿದ್ದು ನಾಲ್ಕು ಹೋದಾಗ ಮಮ್ಮಿ ತೊಗೊಂಬಂದ ನೋಡ್ರಿ. ಮಮ್ಮಿ ತೊಗೊಂಬಂದ. ಆಮೇಲೆ ಇದು ನೋಡ್ರಿ ಕುರ್ಕುರಿ ಮತ್ತು ಧಾರವಾಡ ಪೇಡ. ನನಗಂತೂ ಭಾಳ ಪ್ರೀತಿ, ಭಾಳ ಇಷ್ಟ ಆಗುತ್ತಾ, ಮಕ್ಳಿಗೂ ಇಷ್ಟ ಆಗುತ್ತಾ, ನಮ್ಮ ಯಜಮಾನ್ರಿಗೂ ಭಾಳ ಇಷ್ಟ ಆಗುತ್ತಾ. ಅದಕ್ಕೊಂದು ಧಾರವಾಡ ಪೇಡ ತೊಗೊಂಬಂದೆ. ಚಾಕ್ಲೇಟ್ ತಂದೀನಿ, ಫ್ರಿಜ್ನಾಗ ಇರ್ತಾರ್ರಿ ಮಕ್ಕಳು. ಅಕ್ಕಿಗೊಂದು ಒಂದು ಚಾಕ್ಲೇಟ್ ತಂದಿದ್ನಿ, ಫ್ರಿಜ್ನಾಗ ಇರ್ತಾರ. ಮತ್ತು ಆಮೇಲೆ ಮಮ್ಮಿ ಆ್ಯಪಲ್ ಕೊಡ್ಸಾಡ್ರಿ. ಹಂಗೆ ಮಾನಿ ಹಣ್ಣು ಕೂಡ ಕೊಡ್ಸಾ. ಮಾನಿ ಹಣ್ಣು ಇದು ಬಿಜಾಪುರದ. ಆ್ಯಪಲು ಮತ್ತು ಮಾನಿ ಹಣ್ಣು. ಮಾನಿ ಹಣ್ಣು ನಾಳೆಗಿನ ತಿನ್ಬೇಕ್ರಿ, ಇಲ್ಲಿಕ್ಕಿದು ಊಟಗನ ತಿಂದ್ರಾಯ್ತು. ಹಂಗೆ ಸ್ವೀಟ್ ಕಾರ್ನ್ ನೋಡ್ರಿ. ಸ್ವೀಟ್ ಕಾರ್ನ್ ಇವನ್ನ ಸುಲ್ದಿಡ್ಬೇಕು. ಈಗ ಬಂದ್ಬಿಟ್ಟೆನ ಸ್ವಲ್ಪ ಫ್ರೈ ಮಾಡಿ ಕೊಡ್ಬೇಕಂತ ಅನ್ಕೊಂಡೆ, ಬಟ್ ಅಷ್ಟು ಪೇಷನ್ಸ್ ಇರಲಿಲ್ಲ. ಇದನ್ನೆಲ್ಲ ಸುರುದು ಫ್ರೈ ಮಾಡಿ ಸೊಂಟ ಅಂದ್ರೆ ಆಪರಿ ಆಗಕತ್ತೈತಿ, ಪರವಾಗಿಲ್ಲ. ಸ್ವೀಟ್ ಕಾರ್ನ್ ನೋಡ್ರಿ ಇವೆದ್ದು. ಆಮೇಲೆ ಈ ಥರ ನೋಡ್ರಿ ಚಕ್ಲಿ, ಇವು ಕೊಡ್ಬೇಳೆ ಚಕ್ಲಿ ಈ ಥರ ಅದಾವ ನೋಡ್ರಿ. ಸಖತ್ತಾಗಿರ್ತಾವ ಟೇಸ್ಟ್ ಹತ್ರನು. ಬ್ಯಾಡ ಅಂದ್ರೂ ಕೇಳಲ್ರಿ ಫ್ರೆಂಡ್ಸ್, ಸಿಟ್ಟಿ ಬರ್ತಾಳ. ಯಾಕಂದ್ರೆ ಇದು ಒಂದಿನ 2 ದಿನದ ಫ್ರೆಂಡ್ಸ್. ನಾನು ತಿಂಗಳಿಗೊಮ್ಮೆ, 15 ದಿನಕ್ಕೊಮ್ಮೆ, 20 ದಿನಕ್ಕೊಮ್ಮೆ ನಂದು ಬಿಸಿನೆಸ್ ಸಂಬಂಧ ನನಗೂ ಒಬ್ಬೇಕಿಗೆ ಭಯ ಅನ್ಸುತ್ತ. ಅಷ್ಟು ಧೈರ್ಯ ಇಲ್ಲ. ಇಲ್ಲೇ ಎಲ್ಲ ಓಡಾಡ್ತೀನಿ, ಮನೆಗೆಲ್ಲ ಹಾರಾಡ್ತೀನಿ ಕ್ಯಾಮರಾ ಮುಂದೆ. ಬಟ್ ಎಲ್ಲರೂ ಒಬ್ಬೇಕಿನ ಹೋಗಿ ಊರ್ ಬಿಟ್ಟು ಊರಿಗೆ ಹೋಗಿ ಮಾಡ್ಕೊಂಬರ್ಬೇಕಂತ ನನಗಷ್ಟು ಧೈರ್ಯ ಇಲ್ಲ. ಹಂಗಾಗಿ ಮಮ್ಮಿಗೆ ಬಾ ಅಂತೀನಿ. ಯಜಮಾನ್ರಿಗೂ ಟೈಮ್ ಇರಂಗಿಲ್ಲ. ಸೊ ಬ್ಯಾಡ, ಯಾಕೆ ಅವ್ರಿಗೆ ಡಿಸ್ಟರ್ಬ್ ಮಾಡೋದಂತೇಳಿ ಮಮ್ಮಿನೂ ಇರ್ಲಿ ಬರ್ತೀನಿ ನಡೆಯವ ಅಂತಿರ್ತಾಳ. ಹಂಗಾಗಿ ಮಮ್ಮಿ ಕರ್ಕೊಂಡು ಹೋಗ್ತೀನಿ, ಬರ್ತೀನಿ. ನೋಡ್ರಿ ಮತ್ತೊಂದು ಸ್ವಲ್ಪ ರೊಟ್ಟಿ ಮಾಡೋದ್ಲಂತ ರೊಟ್ಟಿನ ಕೆಳ ಚುರ್ಮುರಿ ನೋಡ್ರಿ, ಇವು ಚುರ್ಮುರಿ. ಸೊ ನೋಡ್ರಿ ನಮ್ಮ ಜೀವನ ನಮಗೆ ಬಿಡುಗಡೆ ಇರಂಗಿಲ್ಲ ಫ್ರೆಂಡ್ಸ. ಮಮ್ಮಿ ಅಂದ್ರೂ ಪ್ರೀತಿಯಿಂದ ಕೊಡ್ತಾಳ. ಬಟ್ ಬ್ಯಾಡ ಅನ್ನಕ್ಕೂ ನನಗೆ ಬಯ್ಯರಿ ಮಮ್ಮಿಗೆ. ಯಾಕಂದ್ರೆ ನಾವು ಒಬ್ಬೇಕೆ ಇರ್ತೀನಿ, ಅಂಜಿಕ್ ಬರ್ತಾ. ಮಮ್ಮಿ ಫೇಸ್ ರಿಯಾಕ್ಷನ್, ನಮ್ಮ ಮಮ್ಮಿದು ನಾ ಬ್ಯಾಡ್ ಮಮ್ಮಿ ಯಾಕೆ ತಂದಿ ಅಂತ ಅಂದ್ಬಿಟ್ಟು ನಮ್ಮ ಮಮ್ಮಿ ಮುಖದಾಗಿನ ಫೇಸ್ ರಿಯಾಕ್ಷನ್ ನೋಡಿ ನಂಗೆ ಭಯ ಆಗ್ಬಿಟ್ಟಿದೆ ಫ್ರೆಂಡ್ಸ. ಮೊದ್ಲಲ್ಲಿ ಯಾರು ಇರಂಗಿಲ್ಲ, ಮತ್ತೆ ಯಾಕೆ ಆ ಮಮ್ಮಿನ ನಾನು ಫೇಸ್ ಮಾಡೋದು ನನ್ನ ಕಡೆಯಿಂದ ಆಗಂಗಿಲ್ಲ. ಬ್ಯಾಡ್ ಅಂದ್ರೂ ಸಿಟಿ ಬರ್ತಾಳ ಮಮ್ಮಿ. ಬೇಕಂದಾಗ ಯಾವತ್ತೂ ಸಿಟಿ ಬರಂಗಿಲ್ಲ ಮಮ್ಮಿ. ಹೋಲಿ ನಿನಗೂ ಯಾಕೆ ಐರನು. ನಾನು ಯಾವಾಗಾರ ಓದ್ತಿರ್ತಿದ್ವಿ, ಬರ್ತಿದ್ವಿ ಮೊದಲು ಸುಟ್ಟಿಗೆ ಹಬ್ಬಕ್ಕೆ. ಅವಾಗ ಅಪರೂಪಿತ್ತು, ಇಷ್ಟೆಲ್ಲ ಮಾಡ್ತಿದ್ವಿ, ಪರವಾಗಿಲ್ಲ. ನಾವಾದ್ರೂ ಹೋದಾಗೂ ನಮ್ಗೆ ನಾವು ಜೊತೆಗೆ ಬರ್ತಿದ್ವಿ, ತೊಗೊಂಡು ಬರ್ತಿದ್ವಿ, ಏನು ಬೇಕು ಏನಿಲ್ಲ ಅಂತ. ಬಟ್ ಈಗ ನಾವು ಇದ್ದಿಲ್ಲ ಅಂದ್ರೂ ಈಗ ನಮ್ಮ ಸಂಬಂಧ ಬರ್ತಿರ್ತಾಳ ಪಾಪ. ಬ್ಯಾಡ ಮಮ್ಮಿ ಸುಮ್ ಬಾ, ನೀ ಇಲ್ಲಿಗೆ ಬಾ ಅಂದಿದ್ದೀನಿ ನಾನು ಡೈರೆಕ್ಟ್. ಇಲ್ವಾ ಬೇಡ ನೀನು ಯಾಕಡೆ ಬಾ ಅಂತ ಕೇಸಿ ಬಂದು. ಹಿಂಗಾಗಿ 4 ದಿನ ಇರಕ ಮಾಡಕ ಬಾರವ ಅಂದ್ರೆ ಒಟ್ಟ ಬರಂಗಿಲ್ರಿ. ಸ್ವಾಭಿಮಾನ ಜಾಸ್ತಿ ಕಡತ್ ನಮ್ಮ ಹೋಗ. ಬಟ್ ಈ ಥರದ್ದು ನನಗೆ ಒಂಥರ ಇಷ್ಟ ಆಗಂಗಿಲ್ಲ. ನಾವು ಹೋದಾಗ ಬಂದಾಗ ಪರವಾಗಿಲ್ಲ, ಆಕಿನೂ ಹೋಗ್ಬೇಕಿನೇ. ಅಪ್ಪನೂ ಕೂಡ ಅಕ್ಕರ ಊರಾಗದಾರೆ ಸದ್ಯಕ್ಕೆ. ಈ ಸದ್ಯಕ್ಕೆ ನಾವೇ ನಮ್ಮ ತಾಯಿಗೆ ಎಲ್ಲ ಥರದಿಂದನೂ ಹೆಲ್ಪ್ ಮಾಡಬೇಕು ಮಕ್ಕಳಾಗಿ. ಆದರೂ ಮಮ್ಮಿಗೆ ಈ ಥರ ಬ್ಯಾಡ ಮಮ್ಮಿ ಹೈರಾಣ ಹಾಕಿದ್ವಿ, ವಜ್ಜಿನೂ ಹೊತ್ಕೊಂಡು ಬ್ಯಾಡ ಅಂದ್ರೂ ಸಿಟಿ ಬರ್ತಾ. ಹಂಗಾಗಿ ಸುಮ್ಮ ಗಪ್ಪ ಬೆಂಚ್ಕೊಂಡು ಭಯ ಬಂದ್ಬಿಡ್ತೀರಿ ನಮ್ಮ ಮಮ್ಮಿನ. ಒಟ್ಟ ನನಗೆ ಅವ್ರವಂದು ನಾವು ಇವತ್ತು ಅಂಜಿಸ್ತೀವಿ, ನಿಮ್ಮ ಅಷ್ಟು ಸಿಟಿ ಬರ್ತಿದ್ವಿ ನಿಮ್ಮ ಅಮ್ಮನ ಮುಖ ಹಂಗೆ ಹಿಂಗೆ ಅಂತೇಳಿ. ಬಟ್ ನಮ್ಮ ಅಮ್ಮನ ಸೆಕೆಂಡ್ ಅವತಾರ ನಮ್ಮವ್ವ ಗಂಗಮ್ಮಂದು ಸೆಕೆಂಡ್ ಅವತಾರ ಶಾರಮ್ಮ ನೋಡ್ರಿ. ಹಂಗಾಗಿ ಭಾಳ ಹಚ್ಕೊಂತಾರ, ಅಪೇಪಿ ಅಂತಾರಲ್ಲ ಆ ಥರ ಭಾಳ ಮಮ್ಮಿನೂ ಕೂಡ. ಸೊ ಭಯ ಬಂದ್ಬಿಡ್ತು, ಹಂಗಾಗಿ ಗಪ್ಪಿದ್ದೆ. ಬಟ್ ಫ್ರೆಶ್ ಆಗಿ ಮಾಡಿದ್ರಂದ್ರೆ ಬಾಲುಷ. ಈ ನನ್ನ ಮಗನಿಗೆ ಇಷ್ಟ ಬಾಲುಷ. ಹೋಷ್ಟು ತಗೊಂಬಂದ. ಏನೇನು ತಂದ, ಏನೈತೆ ಗೊತ್ತಿಲ್ಲ ನನಗೆ. ತೆಗಿಪಿಲ್ಲ ಏನೈತೆ ನೋಡು.
ಚಟ್ನಿ ಐತಿ, ಕೆಂಪು ಚಟ್ನಿ ನೋಡ್ರಿ. ಏನು ಉಪ್ಪಿನಕಾಯಿ ಐತಿ ನೋಡ್ರಿ. ಪಪ್ಪಾಯಿ, ಆಮೇಲೆ ಪುಳಿಯೋಗರೆ ಮಸಾಲೆ ತಗೊಂಬಂದ ನೋಡ್ರಿ. ಬುತ್ತಿ ಪೌಡ ಅರಿಬಿ ತಾಜಾ ಬಿಸಿ ಬಿಸಿ ಶೇವ್ ಮಾಡಿದ್ರಂತ್ರಿ. ಹಂಗಾಗಿ ಮತ್ತೆ ಶೇವ್ ತಗೊಂಬಂದ ನೋಡ್ರಿ. ಶಾರಮ್ಮ ಬಾಲುಷೆ ಶೇವ್ ಫ್ರೆಶ್ ಇದು ಅಂತ ತಗೊಂಬಂದ. ಒಂದೊಂದು ಕೈಲೇ ಎತ್ಕೊಳ್ಳಿ ನಮಗೆ. ನಾನು ಬರೀ ಏನು ಬೇಡ ಅಂದಿನಿ, ನಡಿ ಮಮ್ಮಿ ಕೆಲಸ ಮಾಡ್ಕೊಂಡು ಇದು ಮಾಡಕ್ ಬರ್ತದ, ನಾ ಹಂಗ ಹೋಗಿನಿ. ಚೀಲ ತಂದಿಲ್ಲ ಅಂತ ಕಂಡಪಟ್ಟಿ ಮುಖಕ್ಕೆ ಮಂಗಳಾರತಿ ಮಾಡಿದ್ಲು. ಇವು ಬ್ಯಾಳೆ ರೀ, ತೊಗರಿ ಬ್ಯಾಳೆ. ಯಾಕೆ ತರ್ಬೇಕು ಹೇಳ್ರಿ, ಸಿಗ್ಲಾರ್ದವ. ಈಗ ಎಲ್ಲ ಕಡೆನೂ ಕೂಡ ಈಗ ಮಳೆಗಾಲಕ್ಕೆ ಚಂದ ಚಂದ ಕಾಯಿಪಲ್ಲೆ ಇರ್ತೈತಿ. ಮೊದಲು ನಾನು ಹೋಗಿದ್ದೀನ್ರಿ, ಎಲ್ಲ ತರ್ತಿದ್ದೆ. ಈಗ ಮನಿ ಮುಂದೂ ರಗಡ್ ಬರ್ತಾವ ಕಾಯಿಪಲ್ಲೆನು. ಆದ್ರೆ ಆ ಕಡೆ ಇದು ಜವಾರಿ ಇರುತ್ತಲ್ಲ, ಮಕ್ಕಳು ತಿಂತಾವನ, ನಮ್ಮ ಅವ್ವ ಒಂದು ಹಂಬಲ. ಸೊ ಹಾಗಾಗಿ ಇಷ್ಟು ಪ್ರೀತಿಯಿಂದ ತರ್ತಾವ. ಲೋನ್ಸೆ ನೋಡ್ರಿ. ನಾವಲ್ಲೇ ಹುಡ್ಕ್ಯಾಡ್ತೀರಿ ನಮ್ಮ ಪ್ರಾಣಿ. ಅದು ನಾಗೂರಿಗೆ ಹೋಗತ್ನ್ಯಾಗ ಅವ್ರಿಗೆ ಒಂದು ಚೀಲ ಒಯ್ಬೇಕಂತೇಳಿ ಅವ್ರಿಗೊಂದು ನಿಮ್ಗೊಂದು ತಂದಿನೇವ. ಅಲ್ಲಿ ಎಷ್ಟು ಹುಡ್ಕ್ಯಾಡಿದ್ರಿ ಚೀಲ ನನ್ನ ಕಳ್ಸತ್ನ್ಯಾಗ. ಅವ್ರಿಗೊಂದು ಶೇವ್ ಪಾಕೆಟ್ ತಂದಿನವ, ತಕ್ಕೋತೀನಿ ಅಂತೇಳಿ ನೋಡ್ರಿ. ಊರಾಗ ಎಲ್ಲ ಒಂದು ಬ್ಯಾಗ್ ಪ್ಯಾಕಿಂಗ್ ಮಾಡ್ಕೊಂಡ್ ಬಂದಾಡ್ರಿ ಅವನ್ನೆಲ್ಲ. ಮತ್ತೆ ಈ ಕಾಯಿಪಲ್ಲೆ ಅಲ್ಲಿ ಮುದ್ದೆ ಹೋದಾಗ ಅದು ಮನೆಯಂದು ತಂದಿದ್ ಬ್ಯಾಗು ಬಸ್ ಸ್ಟ್ಯಾಂಡ್ನಾಗ ಒಂದು ಅಂಗಡಿಯಾಗ ಇಟ್ಟು ಕಾಯಿಪಲ್ಲೆ ಮಾಡ್ಕೊಂಡ್ ಬರಕ್ ಹೋಗಲ್ಲ. ಹಂಗಾಗಿ ಮನ್ಯಾಗ ಪ್ಯಾಕ್ ಮಾಡಿ ಸೈಡಿಗೆ ಇಟ್ಟಿನಿ. ಕಾಯಿಪಲ್ಯದಾಗ ಏನ್ ಅದು ಇರ್ಲಿಕ್ಕಿಲ್ಲ ಬಿಡು, ಮನ್ಯಾಗ ಬಿಟ್ಟಿನ ಅಂತೇಳಿ ಅದು ಅಲ್ಲಿ ಅಲ್ಯಾಡ್ ಮಾಡಾಕತ್ತಿತ್ತು ನಮ್ಮವ್ವ. ನೋಡಕ್ ಹೋದ್ರ ಇಲ್ಲಿ ಕಾಯಿಪಲ್ಯ ಚೀಲ್ದಾಗ ಐತಿ. ಏನ್ ಮಾಡ್ತೇವೆ ನೋಡ್ರಿ. ಇಷ್ಟೆಲ್ಲ ಕಾಯಿಪಲ್ಯ ಮಾಡ್ಕೊಂಡ್ ಬಂದೈತಿ ಪ್ರಾಣಿ. ಎಲ್ಲ ಜವಾರಿ ನೋಡ್ರಿ. ಇದು ಟಮಾಟಿ, ಚೋಳಿಕಾಯಿ, ಇಲ್ಲಿ ನೋಡ್ರಿ ಇವು ಹೀರಿಕಾಯಿ. ಎಷ್ಟು ಚಂದ ಅದ ಹೀರಿಕಾಯಿ. ಹೀರಿಕಾಯಿ ನೋಡ್ರಿ. ಇವು ನೀರು ಹಚ್ಚೋದು ಬೇಡ, ಪಾರ ಹಚ್ಚೋದು ಬೇಡ, ಹಂಗೆ ಎಣ್ಣೆ ಫ್ರೈ ಮಾಡಿದ್ರೆ ಮೆತ್ತಗಾಗ್ಬಿಡ್ತಾವ. ಹಾಳೆಗಳು ತೊಗೊಂಬಯಪ್ಪ, ಇವನ್ನೆಲ್ಲ ಹಾಕಿಡಾಕ. ಇಷ್ಟೆಲ್ಲ ತೊಗೊಂಬಂದ ನೋಡ್ರಿ ನಮ್ಮ ಶಾರಮ್ಮ. ಜವಾರಿ ಸೌತಿಕಾಯಿ ನೋಡ್ರಿ, ಎಳೆ ಅದ ನೋಡ್ರಿ, ಫುಲ್ ಎಳೆ ಸೌತಿಕಾಯಿ. ಎಲ್ಲ ಜವಾರಿ ಮಾಲು. ನನ್ನ ಪಿಲ್ಯಾಗ ಭಾಳ ಇಷ್ಟ ರೀ ಸೌತಿಕಾಯಿ. ಇವು ಫ್ರಿಜ್ನಾಗ ಇಡಕ್ಕೆ ನಾವು ಹೊರಗಡೆ ಇಡೋದು ಬೇಸ್ರಿ. ಇವು ಕಾಕಡಿ ನೋಡ್ರಿ. ಇಷ್ಟ ಇಲ್ಲಿನೂ ಬರ್ತಾವ, ಬಟ್ ಇಷ್ಟು ಹಸಿರು ಇರಂಗಿಲ್ರಿ. ಮತ್ತೆ ಬಿಳಿಸುಳಿ ಇರ್ತಾವ. ಕೊತ್ತಂಬರಿ ಜವಾರಿದೈತಿ. ಇದು ಕೂಡ ಘಮ ಘಮ ಅನ್ನಕತ್ತಿತ್ತು ನೋಡ್ರಿ. ಇಲ್ಲಿ ಶುದ್ಧ ಬರ್ತಾವ ಕೊತ್ತಂಬರಿ. ಈಗಲೂ ಈ ಕಾಯಿಪಲ್ಲೆ ತಾಜಾ ಬರ್ತ್ರಿ ವಾತಾವರಣಕ್ಕೆ. ಬಟ್ ನಮ್ಮ ಊರ್ ಕಡೆ ಅನ್ನೋದು ನನಗೆ ಪ್ರೀತಿ ಜಾಸ್ತಿ, ಅದಕ್ಕೆ ರುಚಿನೂ ಜಾಸ್ತಿ ಆಗುತ್ತಾ ನೋಡ್ರಿ. ಮುಳುಗಾಯಿ ಅದನ್ನೆಲ್ಲ ಸುಲ್ದಿಡ ಹಂಗ ಓಪನ್ ಇಡ್ಬೇಡ ಅಪ್ಪು. ನೀನ ನಾಳೆಗೆ ಹಾಕಿಡ್ಬೇಕು ಅವನ್ನ. ಇವತ್ತೇನು ಸುಲಿಯೋದಾಗಲ್ರಿ ನನಗೆ. ಕುಂದ್ರಕಾಯಿ ಇದು ನಾಡ ಸೋತಂಗ ಆಗ್ಬಿಟ್ಟೈತಿ. ನಮ್ಮ ಮೋದರೆಲ್ಲ ಜವಾರಿ ಊಟ ಉಂಡು ಮಂದ್ರಿ. ಅದೇ ತಕ್ಕ ತಿನ್ನತನ ಅವ್ರಿಗೆ ಐತಿ. ಈಗಿನ ಊಟದಾಗ ಸತ್ತು ಇರಲ್ಲ, ಸ್ವಾದ ಇರಂಗಿಲ್ಲ. ನಾವೀಗ ಕುಳಿ ಅಂತೀವಿ. ಅವ್ರ ಮುಂದೆ ನಾವ ಮುದುಕಿರೋದಂಗೆ ಆಗ್ಬಿಟ್ಟಿವಿ. ಏನು ಮಾಡ್ತೀವಿ. ತೋರ್ ಮನೆಯಿಂದ ತಂದಿದ್ದು ನೋಡ್ರಿ. ನೋಡ್ದವ್ರೆಲ್ಲರೂ ಕೂಡ ಒಂದು ಲೈಕ್ ಕೊಡ್ರಿ. ಭಾಳ ಜನ ನನಗೆ ಕಮೆಂಟು ಮೆಸೇಜು ಕೂಡ ಮಾಡ್ತಿರ್ತೀರಿ. ನೀವೆಷ್ಟು ಅದೃಷ್ಟ ಮಾಡಿರಕ್ಕ, ನೀವು ಎಷ್ಟು ಪುಣ್ಯ ಮಾಡಿರಿ. ನಮ್ಮ ತಾಯಿ ಏನೂ ಕೊಡ್ಸಂಗಿಲ್ಲ, ನಮ್ಮ ತಾಯಿ ಏನೂ ಮಾಡಂಗಿಲ್ಲ ಅಂತೇಳಿ. ಒಬ್ಬೊಬ್ರದ್ದು ಒಂದೊಂಥರ ಅದೃಷ್ಟ ರೀ. ಒಂದು ದೇವ್ರ ಕಮ್ಮಿ ಕೊಟ್ಟಿದ್ನಂದ್ರೆ ಒಂದು ಕಡೆ ಹೆಚ್ಚಿಗೆ ಕೊಟ್ಟಿರ್ತಾನೆ. ನಾನು ಕಮ್ಮಿ ಕೊಟ್ಟಿದ್ದು ಹೇಳಕ್ ಹೋಗಲ್ಲ. ನನಗೆ ಹೆಚ್ಚಿಗೆ ಕೊಟ್ಟಿದ್ದೆ ನಾನು ವಿಡಿಯೋದ ಶೇರ್ ಮಾಡ್ತೀನಿ. ಕಮ್ಮಿ ಇದ್ದಿದ್ದು ನಾನು ಶೇರ್ ಮಾಡಕ್ಕೆ ಹೋಗಂಗಿಲ್ಲ. ಯಾಕೆ ಮಾಡಬೇಕು? ಹೌದಿಲ್ಲ? ಮಾಡ್ತಿರ್ತೀವಿ. ಎಷ್ಟು ಲಿಮಿಟ್. ಹಸಿ ಮೆಣಸಿನ್ಕಾಯಿ ನೋಡ್ರಿ, ಎಲ್ಲ ಎಷ್ಟು ನೋಡ್ರಿ. ಇಷ್ಟೆಲ್ಲ ತೊಗೊಂಬಂದ ಶಾರಮ್ಮ. ಈ ಒಂದು ವಿಡಿಯೋಗೆ ಲೈಕ್ ಕೊಟ್ಟು ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಖಂಡಿತ ಕೂಡ ನಮ್ಗೆ ಸಪೋರ್ಟ್ ಕೊಡ್ರಿ ಫ್ರೆಂಡ್ಸ.
ಚಟ್ನಿ ಮಾಡಿದ್ರೆ ಭಾರಿ ರುಚಿ ಆಗುತ್ತೆ ನೋಡ್ರಿ. ಇದು ಎಳಿ ಅದಾವು ಮೆಣಸಿನ್ಕಾಯಿ. ನಮ್ಮ ತಂಗಿ ಮಾಡ್ತಿದ್ದಳ್ರಿ ಉಳ್ಳಾಗಡ್ಡಿ ಹಾಕಿ ಆ ಥರ ನಾಳೆಗೆ ಚಟ್ನಿ ಮಾಡೋದು. ಇಷ್ಟ ಐತೆ ನೋಡ್ರಿ. ಇದಕ್ಕೆ ನಿಮ್ಗೆ ಏನು ಅನಿಸಿತ್ತು ಅಂತೇಳಿ ಅಭಿಪ್ರಾಯನ ತಿಳಿಸ್ರಿ. ಶಾರಮ್ಮ ಕೊಟ್ಟಿರುವಂಥ ಇಷ್ಟೆಲ್ಲ ಐಟಮ್ ನೋಡಿ ನಿಮಗೆ ಖಂಡಿತವಾಗಲೂ ಖುಷಿ ಅನಿಸಿತ್ತು ಅಂತಂದ್ರೆ ಲೈಕ್ ಕೊಡ್ರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಈ ಥರದ ಒಂದು ವಿಡಿಯೋನ ಶೇರ್ ಮಾಡಿರಿ. ಯಾಕಂದ್ರೆ ಖುಷಿ ಆಗುತ್ತೆ ನೋಡೋರಿಗೂ. ಸಿಟಿ ಊರಾಗಿರ್ತಾರ, ದೊಡ್ಡ ದೊಡ್ಡ ಊರಿಗೆ ಹೋಗಿರ್ತಾರ, ಕೆಲಸದ ಮ್ಯಾಗ ಫ್ಯಾಮಿಲಿ ಬಿಟ್ಟು ದೂರ ಹೋಗಿರ್ತಾರ. ಅವರಿಗೆಲ್ಲ ಈ ಥರದೊಂದು ವಿಡಿಯೋ ನೋಡಿದ್ರೆ ಅವ್ರಿಗೂ ಅವ್ರದ್ದು ಮೆಮೊರಿ ನೆನಪಾಗ್ಬೋದು, ಖುಷಿ ಆಗ್ಬೋದು ಅಂತ ಹೇಳ್ತೀನಿ ಅಷ್ಟೇ. ವಿಡಿಯೋದೊಳಗೆ ಏನಾಯ್ತು ಏನಿಲ್ಲ ಗೊತ್ತಿಲ್ಲ, ಒಟ್ಟಿನಲ್ಲಿ ಇದನ್ನೆಲ್ಲ ಶೇರ್ ಮಾಡ್ಕೊಂಡಿದ್ದೀನಿ. ಖಂಡಿತವಾಗಲೂ ಕೂಡ ಬೇಗ ಮಂಗಲ ಚೈನ್ ಕೂಡ ಬುಕಿಂಗ್ ಮಾಡ್ಕೊರಿ, ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.